ಉಚ್ಚಪ್ಪಯ್ಯನ ಮಠ ಸುತ್ತ ಭತ್ತ ಗದ್ದೆಗಳ ನಡುವೆ ಅಕ್ಕಪಕ್ಕ ಆಕಾಶಕ್ಕೆ ತಲೆ ಎತ್ತಿ ನಿಂತ ತೆಂಗಿನ ಮರಗಳ ನಡುವೆ ನಡೆದರೆ ಅವಧೂತ ಉಚ್ಚಪ್ಪಯ್ಯನವರ ಮಠ ಕಣ್ಣಿಗೆ ಬೀಳುತ್ತದೆ. ಇಲ್ಲಿನ ಜನಪದ ಕಥೆಯ ಪ್ರಕಾರ ಹಿಂದೊಮ್ಮೆ ರಾಜ ಹಸುಗಳಿಗೆ ಹಿಂಸೆಯನ್ನ ನೀಡುತ್ತಿದ್ದನಂತೆ. ಅದನ್ನು ನೋಡಿದ ಉಚ್ಚಪ್ಪಯ್ಯನವರು ರಾಜನಿಗೆ ಕಣ್ಣು ಕಾಣಬಾರದೆಂದು ಶಾಪ ನೀಡುತ್ತಾರೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಉಚ್ಚಪ್ಪಯ್ಯನವರಿಗೆ ಕ್ಷಮೆ ಕೇಳುತ್ತಾರೆ. ಧಾರಾಳ ಮನಸ್ಸಿನಿಂದ ರಾಜರನ್ನ ಕ್ಷಮಿಸಿದ ಉಚ್ಚಪ್ಪಯ್ಯನವರಿಗೆ ರಾಜ 2 ಅಂತಸ್ತಿನ ಈ ಮಂಟಪವನ್ನ ಉಚ್ಚಪ್ಪಯ್ಯನವರಿಗೆ ನಿರ್ಮಾಣ ಮಾಡಿಸುತ್ತಾರೆ. ಮಂಟಪದ ತೊಲೆಗಳ ಮೇಲೆ ಸಂಗೀತ, ನೃತ್ಯ, ಯುದ್ಧದಂತಹ ಸಾಕಷ್ಟು ಕೆತ್ತನೆಗಳನ್ನ ನಾವು ಕಾಣಬಹುದಾಗಿದೆ. ಮಂಟಪದಲ್ಲಿರುವ ಈ ಅದ್ಭುತವಾದಂತಹ ಕಂಬಗಳು ಹೊಯ್ಸಳರು, ಕಾಕತೀಯರು, ಚಾಲುಕ್ಯರ ವಾಸ್ತು ಶಿಲ್ಪಗಳನ್ನ ಪ್ರತಿಬಿಂಬಿಸುತ್ತವೆ. ಅತ್ಯಂತ ಸೂಕ್ಷ್ಮಾದಿ ಸೂಕ್ಷ್ಮ ಕೆತ್ತನೆಗಳನ್ನ ಹೊಂದಿದ ಈ ಅದ್ಭುತವಾದಂತಹ ಕಂಬಗಳು ಉಚ್ಚಪ್ಪಯ್ಯನ ಮಠಕ್ಕೆ ಇನ್ನಷ್ಟು ಮೆರುಗು ತಂದಿದ್ದಾವೆ. ಮಂಟಪದ ಒಳಭಾಗವನ್ನ ನೋಡುತ್ತೆ ನಡೆದರೆ ಇಲ್ಲಿಯೇ ಉತ್ಖನನ ಮಾಡುವಾಗ ಸಿಕ್ಕಿರುವ ನಂದಿಗಳನ್ನ ಇಟ್ಟಿರುವುದು ನಮ್ಮ ಕಣ್ಣಿಗೆ ಬೀಳುತ್ತದೆ. ಮಂಟಪದ ಮೇಲ್ಚಾವಣಿಯ ಮೇಲೆ 600 ವರ್ಷಗಳಿಗೂ ಅಧಿಕವಾದಂತಹ ವರ್ಣಚಿತ್ರಗಳನ್ನ ನಾವು ಗಮನಿಸಬಹುದಾಗಿದೆ. ಆದರೆ ಇಂದಿಗೆ ಆ ವರ್ಣಚಿತ್ರಗಳು ಮಾಸಿ ಹೋಗುತ್ತಿದ್ದಾವೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿಯ ಈ ಉಚ್ಚಪ್ಪಯ್ಯನ ಮಠವನ್ನ ನಿಮಗೆ ತೋರಿಸುವುದರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದೆ. ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿಯಲ್ಲಿರುವ ಈ ಉಚ್ಚಪ್ಪಯ್ಯನ ಮಠದ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮಾಹಿತಿ ಇಷ್ಟವಾಗಿದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಹೋಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.